ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಿದ 50 ಬಸ್ಸುಗಳಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಚಾಲನೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ವಿರೋಧಿಸಿ ಹೋರಾಟದ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಲ್ಲಿ ಸೋಮವಾರ ನಡೆಯಲಿರುವ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಹಸ್ರಾರು ಬಿಜೆಪಿ ಕಾರ್ಯಕರ್ತರು ಭಾನುವಾರ ಪ್ರಯಾಣ ಬೆಳೆಸಿದರು. ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ನಗರದ ಹೊರವಲಯದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಮ್ಮ ನಡೆಗೆ ಧರ್ಮದೆಡೆಗೆ ಘೋಷಣೆಗಳೊಂದಿಗೆ 50 ಬಸ್ಸುಗಳಲ್ಲಿ ಪ್ರಯಾಣ ಬೆಳೆಸಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ಮುನಿರಾಜು, ಚಿಂತಾಮಣಿ ವೇಣುಗೋಪಾಲ್ ಹಾಗೂ ಜಿಲ್ಲೆಯ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಬಸ್ಸುಗಳಿಗೆ ಚಾಲನೆ ನೀಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಸೀಕಲ್ ರಾಮಚಂದ್ರಗೌಡ ಒಬ್ಬ ಅನಾಮಿಕನು. ತೋರಿಸಿದ ಬುರುಡೆ ಆಧಾರ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧ ಕತೆ ಕಟ್ಟಿ ಹಬ್ಬಿಸಿರುವುದು ಹಿಂದೂಗಳ ಭಾವನೆಗೆ ಧಕ್ಕೆ. ಈ ವಿಷಯದಲ್ಲಿ ಬುರುಡೆ ಗ್ಯಾಂಗ್ನ ನಿಜ ಮುಖ ಹೊರಬಂದಿದೆ. ಇದರ ಹಿಂದೆ ಯಾರು ಇದ್ದಾರೆ ಎಂಬುದನ್ನು ಪತ್ತೆ ಹಚ್ಚಲು ಉನ್ನತ ಮಟ್ಟಕ್ಕೆ ತನಿಖೆ ಅಗತ್ಯ. ಬಿಜೆಪಿ ಸದಾ ಧರ್ಮ ರಕ್ಷಣೆಯ ದಾರಿಯಲ್ಲೇ ಸಾಗುತ್ತಿದೆ. ಆದರೆ ಕಾಂಗ್ರೆಸ್ ಮಾತ್ರ ರಾಜಕಾರಣ ಮಾಡುತ್ತಿದೆ. ಧರ್ಮ ಒಡೆಯುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಧರ್ಮ ಉಳಿಸುವ ಸಂದೇಶ ನಾಳೆಯ ಸಮಾವೇಶದಿಂದ ಹೊರಬರುವಂತಾಗಿದೆ. ಧರ್ಮಸ್ಥಳ ವಿಚಾರವನ್ನು ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಎಂದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ, ಪುಣ್ಯಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಕುರಿತು ಲಕ್ಷಾಂತರ ಜನರಿಗೆ ಭಕ್ತಿ ನಂಬಿಕೆ ಇದೆ. ವೀರೇಂದ್ರ ಹೆಗಡೆ ಅವರ ಸೇವಾ ಚಟುವಟಿಕೆಗಳಿಂದ ಅನೇಕರು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ. ಇಂತಹ ಪವಿತ್ರ ಕ್ಷೇತ್ರದ ವಿರುದ್ಧ ಬುರುಡೆ ಕಥೆಯನ್ನು ಆಧಾರ ಮಾಡಿಕೊಂಡು ಅಪಪ್ರಚಾರ ನಡೆಸಿರುವುದು ಅತಿ ದುರಂತ. ಈ ಹಿನ್ನೆಲೆಯಲ್ಲಿ ಷಡ್ಯಂತ್ರಕಾರರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಧರ್ಮ ರಕ್ಷಣೆಗೆ ನಾವೆಲ್ಲರೂ ಒಂದಾಗಬೇಕು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಕರೆಗೆ ಮೆರವಣಿಗೆ ನಡೆಯಲಿರುವ ನಾಳೆಯ ಸಮಾವೇಶವು ಸಮಸ್ತ ಸಮಾಜಕ್ಕೆ ಶಕ್ತಿಯುತ ಸಂದೇಶ ನೀಡಲಿದೆ ಎಂದು ಹೇಳಿದರು. ಧರ್ಮಸ್ಥಳಕ್ಕೆ ಹೊರಟಿದ್ದ ಬಿಜೆಪಿ ಸಾವಿರಾರು ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ, ಜಿಲ್ಲಾ ಕಾರ್ಯದರ್ಶಿ ಅಶೋಕ್, ಮಾಧ್ಯಮ ಸಂಚಾಲಕ ವಿ ಮಧುಚಂದ್ರ, ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದಗೌಡ, ಬಾಗೇಪಲ್ಲಿ ಪ್ರತಾಪ್ ಇತರರು ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಕಟ್ಕೊಡಲಿ ಅಂತ ಪ್ರಾರ್ಥಿಸುತ್ತಾ ಇವತ್ತು ಕಾಣಿಕೆಯನ್ನು ನಮ್ಮ ನಡೆ ಧರ್ಮಸ್ಥಳ ಕಡೆ, ನಮ್ಮ ನಡೆ ಧರ್ಮಸ್ಥಳ ಕಡೆ. ಧರ್ಮಸ್ಥಳ ಚಲೋ, ಈ ಧರ್ಮ ಯುದ್ಧಕ್ಕೆ ಜಯವಾಗಲಿ ಅಂತ ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ಪದಾಧಿಕಾರಿಗಳು ಬರ್ತೀವಿ. ಧರ್ಮಸ್ಥಳಕ್ಕೆ ಭಾರತ್ ಮಾತಾ ಕಿ, ಮುನ್ರಾಜ್ ಅಣ್ಣಿಂಗೆ, ಸೀಕಲ್ ರಾಮಚಂದ್ರ ಗೌಡ್ರಿಗೆ, ಗೋಪಿ ಅಣ್ಣಿಂಗೆ, ಸುಧಾಕರ್ ಅಣ್ಣಿಂಗೆ, ನಮ್ಮೆಲ್ಲರಿಗೂ ಎಲ್ಲ ತಾಲೂಕುಗಳ ವತಿಯಿಂದ ಆಗಮಿಸುವ ಕಾರ್ಯಕರ್ತ ಬಂಧುಗಳಿಗೆ, ಶ್ರೀಯುತ ಸಿ ಮುನ್ರಾಜ್ ಅವರಿಗೂ, ಚಿಂತಾಮಣಿಯ ಶ್ರೀ ವೇಣುಗೋಪಾಲ್ ಅವರಿಗೂ, ಭಾರತೀಯ ಜನತಾ ಪಾರ್ಟಿಗೆ, ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಅವರಿಗೆ, ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಅವರಿಗೆ, ಧರ್ಮ ಯುದ್ಧಕ್ಕೆ, ಧರ್ಮ ಯುದ್ಧಕ್ಕೆ ಏನೊಂದು ಈ ಒಂದು ಧರ್ಮ ಯುದ್ಧ ನಮ್ಮ ನಡೆಗೆ, ಜಿಲ್ಲಾ ವತಿಯಿಂದ ಕಾರ್ಯಕರ್ತ ಬಂಧುಗಳು ಕೇಳಲು ಈ ಒಂದು ಧರ್ಮ ಕಾರ್ಯದಲ್ಲಿ ಕೈ ಜೋಡಿಸಿರುವ ಎಲ್ಲರಿಗೂ ಸ್ವಾಮಿಯವರ ಆಶೀರ್ವಾದ ಹೇಳ್ತಾ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದನೂ ಒಂದು
500 ಜನ ನಮ್ಮ ಎಲ್ಲ ಬೂತಲ್ಲಿರ್ತಕ್ಕಂಥ ಬೂತ್ ನಾಯಕರು ಹೋಗ್ತಾ ಇದ್ದೀವಿ. ಇದು ಒಂದು ನಮ್ಮ ನ್ಯಾಯ ಹೋರಾಟಕ್ಕಾಗಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಏನು ಮಾಡ್ತಾಯಿದ್ದೀವಿ. ಧರ್ಮಸ್ಥಳದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ತಾಲೂಕುಗಳಿಂದ ನಮ್ಮ ರಾಜ್ಯದ ಅಧ್ಯಕ್ಷರಾದ BY ವಿಜಯೇಂದ್ರ ಅವರು ಕೊಟ್ಟಿರ್ತಕ್ಕಂಥ ಕರೆ ಏನಂದರೆ, ಧರ್ಮಸ್ಥಳದಲ್ಲಿ ಧರ್ಮ ಉಳಿಬೇಕು ಅಂತಕ್ಕಂಥ ಏನು ಕಾರ್ಯಕ್ರಮ ಏನು ಇತ್ತು, ಸಾಕಷ್ಟು ಒಂದು ತಿಂಗಳಿಂದ ಧರ್ಮ ಸಂಘಟ ತಂದಿರ್ತಕ್ಕಂಥ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಹುನ್ನಾರ ಮಾಡ್ತಾಯಿದ್ದಾರೆ ಹಿಂದುಗಡೆ, ಇದ್ರ ಬಗ್ಗೆ ಇವತ್ತು SITಯಲ್ಲಿ ಬುರುಡೆ ಇಟ್ಕೊಂಡ್ಬಂದವನ್ನೆಲ್ಲ ಬುರುಡೆ ಅಂತ ಬಿಡ್ತಾ ಇದೆ ಅಂತಕ್ಕಂಥದ್ದು ಬಟ ಬಯಲಾಗಿದೆ. ಆದರೆ ಈ ಬುರುಡೆಯಿಂದ ಇವತ್ತು ಧರ್ಮಸ್ಥಳದಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳಿಗೆ ಧರ್ಮದಕ್ಕೆ ಏನೋ ಒಂದು ಆತಂಕ ಬಂದಿದೆ. ಸಾಕಷ್ಟು ಜನ ಒಂದು ಧರ್ಮಸ್ಥಳಕ್ಕೆ ಹೋಗೋದೇ ನಿಲ್ಲಿಸಿದ್ರು. ಒಂದು ಜನರು ಏನು ಬುರುಡೆ ಬಿಡ್ತಕ್ಕಂಥದ್ದನ್ನು ಬಟ ಬಯಲು ಮಾಡಾದ್ಮೇಲೆ ಇವತ್ತು ಅದ್ರ ಹಿಂದ್ಗಡೆ ಏನು ಹುನ್ನಾರ ಇದೆ, ಅಂತಾರಾಜ್ಯ ಇದೆ, ಅಂತಾರಾಷ್ಟ್ರ ಇದೆ, ಇದನ್ನು ಧರ್ಮ ಹೊಡಿತಕ್ಕಂಥ ಕೆಲಸ ಇವತ್ತೆಲ್ಲ ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದಾರೆ. ಸಾಕಷ್ಟು ದೇವಸ್ಥಾನಗಳಲ್ಲಿ ಮಾಡ್ಕೊಂಡ್ಬಂದಿದ್ದಾರೆ. ಇವತ್ತು ಧರ್ಮಸ್ಥಳಕ್ಕೆ ಬಂದುಬಿಟ್ಟಿದ್ದಾರೆ. ಇವತ್ತು ಇದು ಕೊನೆ ಆಗಬೇಕು. ಮುಂದಿನ ದಿನಗಳಲ್ಲಿ ಧರ್ಮ ಮುಟ್ಟಕ್ಕೆ ಯಾರಾದರೂ ಬಂದರೆ ಅವರಿಗೆ ಕೇಡುಗಾಲ ಇದೆ ಅಂತಕ್ಕಂಥದ್ದು ನಾವು ತೋರ್ಸೋಕ್ಕೆ ಇವತ್ತು ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೆ ಮುಂಬರುವ ದಿನಗಳಲ್ಲಿ ಧರ್ಮ ಒಡೆಯ ಕೆಲಸ ಇನ್ನೊಬ್ಬ ಯಾರಾದ್ರೂ ಬಂದು ಮಾಡ್ತಾನಂದರೆ ಅವನು ಮುಟ್ಟು ನೋಡ್ಕೋಬೇಕು. ಆ ಕೆಲಸ ಇವತ್ತು ಒಂದು ಸಾಕಷ್ಟು 2 ಲಕ್ಷ ಜನ ಇವತ್ತು ನಾಳೆ ದೊಡ್ಡ ಮಟ್ಟಿಗೆ ಬೃಹತ್ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಧರ್ಮ ಉಳಿಸ್ತಕ್ಕಂಥ ಕೆಲಸದಕ್ಕೆ ಇವತ್ತು ಇಡೀ ಹಿಂದೂ ಸಮಾಜ ಬರ್ತಾ ಇದೆ. ನಾವು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದು 2,500 ಜನ ಇವತ್ತು ಇಲ್ಲಿಂದ ಹೊರಟಿದ್ದೀವಿ. ಎಲ್ಲೋ ಒಂದು ಕಡೆ ಪ್ರಚಾರಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಈಗ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಮುಸಲ್ಮಾನರನ್ನ ಯಾರಾದರೂ ಬಂದು ಹಿಂದೂ ದೇವಸ್ಥಾನಕ್ಕೆ ಹೂವು ಹಾಕಿಸಿ ಒಂದು ಪೂಜೆ ಮಾಡಿ ಅಂತ ಯಾರಾದರೂ ಕೇಳಿದ್ರಾ? ಮುಸಲ್ಮಾನರು ಕೇಳಿದ್ರಾ? ಯಾಕೆ ಮಾಡ್ತಾ ಇದ್ದಾರೆ? ಅವ್ರ ಸೀಟ್ ಉಳಿಸ್ಕೊಳ್ಳೋದಕ್ಕೆ, ಮುಸಲ್ಮಾನರನ್ನ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಕೆಲಸ ಮಾಡ್ತಾರೆ. ಆದರೆ ಇವತ್ತು ನಾವು ಕೂಡ SIT ತನಿಖೆಯನ್ನು ಏನೋ ಆರ್ಡರ್ ಮಾಡಿದಾಗ ಸ್ವಾಗತ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂದರೆ, ಧರ್ಮ ಅದ್ರ ಬಗ್ಗೆ ಯಾರಾದರೂ ಓಟಿದ್ರೆ ಅದನ್ನು ಬಟ ಬಯಲು ಮಾಡ್ಬೇಕಂತಕ್ಕಂಥ ಸ್ವಾಗತ ಮಾಡಿದ್ವಿ. ಇವತ್ತು ಬಟ ಬಯಲಾಗಿದೆ. ಮುಂದಿನ ದಿನಗಳಲ್ಲಿ ಧರ್ಮ ಉಳಿಯೋದಕ್ಕೆ ಏನಾಗಬೇಕು ಅಂದ್ರೆ ಅಂತಾರಾಷ್ಟ್ರದಲ್ಲಿ ಮಾಡ್ತಕ್ಕಂಥ ಹಿಡಿಯೋರ ಕೆಲಸ ಮಾಡಬೇಕು. ಅದು ಮಾಡಬೇಕಂದ್ರೆ NIA ಕೊಡಬೇಕು. ಅದುವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಮಾಡ್ತಾ ಇರ್ತಕ್ಕಂಥ ಧರ್ಮ ಉಳಿಸೋ ಕೆಲಸ ಮಾಡ್ತಾ ಇದ್ದೀವಿ. ರಾಜಕಾರಣ ಮಾಡ್ತಾ ಇಲ್ಲ. ಈ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್. ಸರ್, ಕಾಂಗ್ರೆಸ್ನವ್ರಿಗೆ ಹಿಂದೂ ದೇವಾಲಯಗಳೇ ಟಾರ್ಗೆಟ್ ಯಾಕೆ ಸರ್? ಅವರಿಗೆ ಮುಸಲ್ಮಾನರು ಓಟ್ ಬೇಕು, ಕ್ರಿಶ್ಚಿಯನ್ಸ್ ಓಟ್ ಬೇಕು, ಅವ್ರಿಗೆ ಓಟ್ ಬ್ಯಾಂಕ್ ಮಾಡ್ತಕ್ಕಂಥ ರಾಜಕಾರಣ. ನಮ್ಮದು ಹಿಂದೂಸ್ತಾನ, ಹಿಂದೂಗಳು, ಭಾರತೀಯರಿಗೋಸ್ಕರ ನಾವು ಭಾರತ ಉಳಿಯೋದು ಮಾಡ್ತಾ ಇರ್ತಕ್ಕಂಥದ್ದು. ಮೋದಿ ನೇತೃತ್ವ ಇವತ್ತು ಪ್ರಪಂಚದಲ್ಲೇ ಬಂದು ಇವತ್ತು ಭಾರತದ ಎತ್ತು ನೋಡ್ತಾ ಇದೆ. ಆದರೆ ಇವರು ದೇಶ ಒಡೆಯ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸರು. ಇನ್ಮೇಲಾದರೂ ತಾಯಿ ಚಾಮುಂಡೇಶ್ವರಿ, ಮಂಜುನಾಥ ಸ್ವಾಮಿ ಇನ್ಮೇಲಾದರೂ ಅವ್ರು ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊತೀವಿ. SIT ರಚನೆ ಮಾಡೋ ಉದ್ದೇಶ ಸರಿ ಇದೆಯಾ ಅಂತ ಹೇಳಿ ಸರ್, ರಾಜ್ಯ ಸರ್ಕಾರದಿಂದ ಕ್ರಮ ತಗೊಳ್ಳೋದು ಸರಿ ಇದೆಯಾ? ಈಗ ಯಾವುದೇ ಒಂದು ಆಪಾದನೆ ಬಂದಾಗ, ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ತನಿಖೆ ಮಾಡ್ತಕ್ಕಂಥದ್ದು ಸೂಕ್ತ. ಆದರೆ ತನಿಖೆಯಾಗ ಇರಬೇಕಾಗಿತ್ತು. ಅದನ್ನು ತನಿಖೆನ ಪ್ರಚಾರಕ್ಕೆ ಇಟ್ಬಿಟ್ರು. ಧರ್ಮನ ಬಟ ಬಯಲು ಮಾಡೋದಕ್ಕೆ, ಧರ್ಮ ಹೊಡೆಯೋದಕ್ಕೆ ಪ್ರಚಾರಕ್ಕೆ ಇಟ್ಬಿಟ್ರು. SIT ರಚನೆ ಮಾಡಿ ಅವ್ರು ಎನ್ಕ್ವೈರಿ ಮಾಡಬೇಕಾಗಿದ್ದು 4 ಗೋಡೆ ಮಧ್ಯೆ ಮಾಡಬೇಕಾಗಿತ್ತು, ಸೀಕ್ರೆಟಾಗಿ ಮಾಡಬೇಕಾಗಿತ್ತು. ಧರ್ಮ ಹೊಡೆಯ ಕೆಲಸ ಮಾಡಿಬಿಟ್ರು. ಇದರಿಂದ ಅದನ್ನು ಧರ್ಮಕ್ಕೆ ಆಘಾತ ಆಗಿದೆ. ಇದಕ್ಕೆ ಆಗಿರೋ ಆಘಾತನ ಕಟ್ಕೊಡೋಕ್ಕೆ ಆಗೋದಿಲ್ಲ. ಇವರು ಏನು ಸರ್ಕಾರದಲ್ಲಿ ಏನು ಮಾಡಬೇಕಾಗಿದ್ದ ಜವಾಬ್ದಾರಿ ಇತ್ತು, SIT ರಚನೆ ಮಾಡಾದ್ಮೇಲೆ ಅದನ್ನು ಮಾಡಿರ್ತಕ್ಕಂಥದ್ದನ್ನು ತನಿಖೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಬೇಕಾಯಿತು. ಆದರೆ ಇದು ಒಂದು ದಿನ ಬೆಳಿಗ್ಗೆ ಆದರೆ ಇದು 24/7 ಪಬ್ಲಿಸಿಟಿ ಕೊಟ್ಬಿಟ್ಟು ಅದನ್ನು ಮಾಡಿರ್ತಕ್ಕಂಥದ್ದು, ಧರ್ಮ ಹೊಡಿತಕ್ಕಂಥದ್ದು ಆಘಾತದ್ದು. ನಾಳೆ ಧರ್ಮಸ್ಥಳದಲ್ಲಿ ಯಾವ ರೀತಿ ಇರುತ್ತೆ ಸರ್ ಹೋರಾಟ? ಅಂದರೆ ಧರ್ಮಸ್ಥಳದಲ್ಲಿ ಪಾದಯಾತ್ರೆ ಇರುತ್ತಾ, ಹೆಂಗೆ ಏನು? ಧರ್ಮಸ್ಥಳದಲ್ಲಿ ಎಲ್ಲರೂ ಬಂದು ನೇತ್ರಾವತಿ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಮಂಜುನಾಥ ಸ್ವಾಮಿನ ದರ್ಶನ ಮಾಡಿಕೊಂಡು, ಮಂಜುನಾಥ ಸ್ವಾಮಿ ಇವ್ರಿಗೆಲ್ಲ ಬುದ್ಧಿ ಕೊಡಲಿನಪ್ಪ ಅಂತ ಹೇಳ್ಬಿಟ್ಟು ಬೇಡ್ಕೊಳ್ಳೋ ಕೆಲಸ ಮಾಡಬಿಡ್ತಾ ಇದ್ದಾರೆ. ಸರ್, ನಿನ್ನೆ JDSನವರು, ಇವತ್ತು BJP ಇಬ್ಬರು ಯಾಕೆ ಒಟ್ಟಾಗಿ ಹೋಗಬಾರ್ದಾಯ್ತು ಸರ್ ಧರ್ಮಸ್ಥಳಕ್ಕೆ? ಧರ್ಮಸ್ಥಳದಲ್ಲಿ ನಾವು 2 ಲಕ್ಷ ಹೋಗ್ತಾ ಇದ್ದೀವಿ. 2 ಹೆಸರು ಸೇರಿದ್ರೆ 4 ಲಕ್ಷ ಆಗುತ್ತೆ. ಆತಂಕ ಆಗೋದು ಬೇಡ. ಅಲ್ಲಿ ಒಂದೇ ದಿವಸ ಮಾಡ್ತಕ್ಕಂಥದ್ದು ಬೇಡ ಅಂತೇಳಿ ಅವರೊಂದು ದಿವಸ ನಾವೊಂದು ದಿವಸ ಮಾಡ್ತಾ ಇದ್ದೀವಿ. ಒಗ್ಗಟ್ಟಾಗಿದ್ದೀವಿ. ಎಲ್ಲರೂ ಒಟ್ಟಿಗೆ ಧರ್ಮ ಉಳಿಯೋ ಕೆಲಸ ಮಾಡ್ತಾ ಇದ್ದೀವಿ, ದೇಶ ಉಳಿಯೋ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಹಿಂದೂಗಳು ಮಣ್ಣು ತಿನ್ಬೇಕು ಅಂತ ಹೇಳಿದ್ರಲ್ಲ ಸರ್ ನಿನ್ನೆ, ಹಿಂದೂಗಳು ಮಣ್ಣು ತಿನ್ಬೇಕು ಅಂತ ಹೇಳಿದ್ರಲ್ಲ ಮನೆ ಶಿಲ್ಗಡದಲ್ಲಿ, ಅದು ಕಾಂಗ್ರೆಸ್ ಮುಖಂಡರು ಇದ್ಕೊಂಡು ಒಬ್ಬರು ಸೀಕಲ್ ರಾಮಚಂದ್ರಗೌಡ ಹೇಳಿ ತಪ್ಪು, ಅದನ್ನು ಕ್ಷಮೆ ಕೇಳಬೇಕು ಅಂತ ಮುಸಲ್ಮಾನರ ಶಬಾಷ್ಗಿರಿ ಕೊಟ್ಟಿದ್ದೀನಿ.
ಅದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ? ಶಬಾಷ್ಗಿರಿ ಯಾಕೆ ಕೊಟ್ಟಿದ್ದೀವಿ ಅಂದರೆ ಅವ್ರ ಧರ್ಮ ಅಂತ ಹೇಳಿದ್ರೆ ಅವರಿಗೆ ಅಷ್ಟೊಂದು ಬಿಸಿ ರಕ್ತ ಅವರಿಗೆ ಕುದೀತದೆ. ಧರ್ಮ ಉಳಿಬೇಕಾದ್ರೆ ಅವ್ರು ಏನಾದರೂ ಮಾಡ್ತಾರೆ. ನಮ್ಮ ಹಿಂದೂಗಳು ಏನು ಮಾಡ್ತಾ ಇದ್ದೀವಿ, ಟೀಮು ಮುಂದೆ ಕೂತಿದ್ದೀವಿ. ಯಾಕೆ ಧರ್ಮ ರಕ್ಷಣೆ ಮಾಡ್ತಾಯಿದ್ದೀವಿ? ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಲಿಲ್ಲ. ಒಂದು ತಿಂಗಳಿಂದ ಯಾಕೆ ಸುಮ್ಮನೆ ಕೂತಿದ್ದೀರಿ? ಎಲ್ರಿಗೂ ಹೋಗ್ಬೇಕಾಗಿತ್ತು, ಧರ್ಮ ಉಳಿಯೋ ಕೆಲಸ ಮಾಡಬೇಕಾಗಿತ್ತು. ಧರ್ಮ ಉಳಿಯೋ ಕೆಲಸ, ದೇಶ ಉಳಿಯೋ ಕೆಲಸ ನಾವು ಹೇಳ್ತಾ ಇದ್ದೀವಿ, ಬೇರೆ ಉದ್ದೇಶ ಇಲ್ಲ. ಇದಕ್ಕೆ ನಮ್ಮ ಹಿಂದೂಗಳೆಲ್ಲ ಒಟ್ಟಾಗಬೇಕಂತಕ್ಕಂಥದ್ದು ನಮ್ಮ ಆಸೆ. ಈ ಭಾರತ ಉಳಿಬೇಕಂತಕ್ಕಂಥದ್ದೇ ನಮ್ಮೆಲ್ಲ ಆಸೆ. ಸಂಸದರು ಅವರು ಯುರೋಪ್ ಹೋಗಿರೋದ್ರಿಂದ ಅವರು ಯುರೋಪಿಂದ ನಾಳೆ ಬರ್ತಾ ಇದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಅವ್ರ ಜೊತೆಗೆ ಇಟ್ಕೊಂಡು ನಾವೆಲ್ಲ ಪೂರ್ತಿ ಜಿಲ್ಲೆಯಿಂದ ಹೊರಡ್ತೇವೆ. ಒಟ್ಟಾರೆ ಎಷ್ಟು ಬಸ್ ಹೊರಟಿದೆ ಸರ್ ಟೋಟಲ್ ಜಿಲ್ಲೆಯಿಂದ? ಒಂದು 45-50 ಬಸ್ ಹೋಗ್ತಾ ಇದ್ವಿ. ಒಂದು 2500 ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹೋಗ್ತಾ ಇದ್ವಿ. ಕೋಲಾರಿಂದ ಒಂದು 2500 ಜನ ಬರ್ತಾ ಇದ್ವಿ. ವಿಶೇಷವಾಗಿ ನಮ್ಮೆಲ್ಲ ಹಿಂದೂಗಳ ಒಂದು ಹೋರಾಟ, ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ, ನಮ್ಮ ಧರ್ಮಸ್ಥಳದ ಒಂದು ಧರ್ಮ ಯುದ್ಧವನ್ನು ನಾವೆಲ್ಲ ಕೂಡ ಹಿಂದೂಗಳು ಒಟ್ಟಾಗಿ ಮಾಡಬೇಕು. ಏನು ಷಡ್ಯಂತ್ರ ಮಾಡಿದ್ದಾರೆ ಇದೆಲ್ಲ ಕೂಡ ನಾವೆಲ್ಲ ಜನರಿಗೆ ಮುಟ್ಟಿಸ್ಬೇಕು. ಈ ಕೆಲವು ಮತಾಂಧರು ಸೇರಿಕೊಂಡು ಯಾವ ರೀತಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ರು, ನಮ್ಮ ಧರ್ಮವನ್ನು ಕೆಡಿಸೋಕ್ಕೆ ಹೋಗಿದ್ರು, ಇವತ್ತು ಸತ್ಯ ಹೊರಬಂದಿದೆ ಮಾಧ್ಯಮಗಳ ಮುಖಾಂತರ. ಇವತ್ತೆಲ್ಲ ಕೂಡ ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತಾ ಇದೆ. ಯಾವ ಬುರುಡೆ ಇಟ್ಕೊಂಡು ಏನೇನು ಅವತಾರಗಳಾಡ್ತಾ ಇದ್ರು ಅದೆಲ್ಲ ಕೂಡ ಜನರಿಗೆ ಗೊತ್ತಾಗ್ತಾ ಇದೆ. ಜೊತೆಯಲ್ಲಿ ಇವತ್ತು ಧರ್ಮಸ್ಥಳ ಯಾಕೆ ಉಳಿಸ್ಬೇಕು, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂದರೆ ನಾವೆಲ್ಲ ಕೂಡ ಭಕ್ತಿಯಾಗಿ ನಮ್ಮ ಹಿರಿಯರ ಪೂರ್ವಿಕರ ಕಾಲದಿಂದ ಕೂಡ ಅನೇಕ ಅನಾದಿ ಕಾಲದಿಂದ ಕೂಡ ಭಕ್ತಿಪೂರ್ವಕವಾಗಿ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇವತ್ತು ಅನೇಕ ಹೆಣ್ಣು ಮಕ್ಕಳಿಗೆ ಆ ಕ್ಷೇತ್ರದಿಂದ ಉಪಯೋಗ ಆಗ್ತದೆ. ಯಾಕೆಂದರೆ ಇಡೀ ರಾಜ್ಯಾದ್ಯಂತ 55 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಉಪಯೋಗ ಪಡ್ಕೊಳ್ತಕ್ಕಂಥ ಒಂದು ಸಂಘಟನೆ ಯಾವ್ದಾದ್ರು ಇದ್ರೆ ಧರ್ಮಸ್ಥಳದ ಒಂದು ಸಂಘಟನೆ ಅದು. 5 ಲಕ್ಷಕ್ಕಿಂತ ಹೆಚ್ಚು ಸಂಘಗಳು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಅನೇಕ ಬ್ಯಾಂಕ್ಗಳ ಮುಖಾಂತರ ಸಾಲವನ್ನು ನೇರವಾಗಿ ಮಹಿಳೆಯರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಯಾಕೆಂದರೆ ಇವತ್ತು ಯಾವುದೇ ಒಂದು ಕೆರೆ ಅಭಿವೃದ್ಧಿ ಇರ್ಬೋದು, ಮತ್ತು ಡೈರಿ ಬಿಲ್ಡಿಂಗ್ಗಳಿರ್ಬೋದು, ಶಾಲೆಗಳಿರ್ಬೋದು, ಅನೇಕ ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಜನರಿಗೆ ಬೇಕಾದಂಥ ಸವಲತ್ತುಗಳನ್ನು ಒಂದು ಸರ್ಕಾರ ನಡೆಸಲಿಕ್ಕೆ ಆಗಲ್ಲ. ಯಾಕಂದರೆ ಇವತ್ತಿನ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಬುರುಡೆ ಸರ್ಕಾರ ಆಗಿದೆ. ಯಾಕಂದರೆ ಇವತ್ತು ಬುರುಡೆ ಬಿಟ್ಕೊಂಡು ಅವ್ರ ಭಾಗ್ಯಗಳು ಇದು ಮಾಡಿಕೊಂಡು ಯಾವುದೇ ಒಂದು ಅಭಿವೃದ್ಧಿ ಮಾಡಿದ್ರೆ ಅವ್ರ ಕೈಲಿ ಆಗ್ತಾ ಇಲ್ಲ. ಆ ಒಂದು ಸರ್ಕಾರ ಇವತ್ತು ಮಿನಿ ಸರ್ಕಾರ ರೀತಿಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ನಡೆಸ್ತಕ್ಕಂಥ ಒಂದು ಧರ್ಮಸ್ಥಳವನ್ನು ಉಳಿಸಲಿಕ್ಕೆ ಇವತ್ತು ಎಲ್ಲ ಹೆಣ್ಣುಮಕ್ಕಳ ಒಂದು ಆಶೀರ್ವಾದ, ಯಾಕೆಂದರೆ ಅವರ ಒಂದು ಬಾಯಿ ಮಾತಿನ ಫಲಿಕೆ ಇದೆ. ಆ ಮಂಜುನಾಥ ಸ್ವಾಮಿಯ ಒಂದು ಆಶೀರ್ವಾದದಿಂದ, ಅಣ್ಣಪ್ಪ ಸ್ವಾಮಿಯ ಒಂದು ಆಶೀರ್ವಾದದಿಂದ ಇವತ್ತು ಸತ್ಯ ಹೊರ ಬಂದಿದೆ. ನಮ್ಮೆಲ್ಲ ಧರ್ಮ ಉಳಿಸ್ಬೇಕು, ಕೆಲವರು ಅದನ್ನು ಕೆಡಿಸ್ಬೇಕು, ನಮ್ಮ ಧರ್ಮನ ಕೆಡಿಸ್ಬೇಕು, ಹೊಡಿಬೇಕು ಮಹಿಳೆಯರನ್ನ. ಯಾಕಂದರೆ ಇವು ಶಕ್ತಿ ಒಗ್ಗಟ್ಟಾಗುತ್ತಲ್ಲ. ಈಗ ಅನೇಕ ಮಹಿಳೆಯರು ಇವತ್ತು ಸ್ವಾವಲಂಬನೆಯಾಗಿ ಆ ಒಂದು ಸಾಲನ ಬೆಲೆ ಎಲ್ಲೂ ಕೂಡ ಬೇರೆ ಕಡೆ ತಗೊಂಡು ಅವರೆಲ್ಲ ಚಿತ್ರಹಿಂಸೆ ಅನುಭವಿಸೋಕ್ಕೇನು ಇಲ್ಲ, ಸಂಘದಲ್ಲಿ ತಗೊತಾರೆ, ಕಟ್ಬೋದಾಗಿತ್ತು. ಅಂಥ ಒಂದು ವ್ಯವಸ್ಥೆ ಇರತಕ್ಕಂಥ ಧರ್ಮಸ್ಥಳನ ಕೆಡಿಸ್ಬೇಕು. ಇಲ್ಲಾಂದರೆ ಇದು ದೇಶಾದ್ಯಂತ ಹರಡುತ್ತೆ. ಇದು ಇನ್ನು ಅನೇಕ ಲಕ್ಷಾಂತರ ಜನಕ್ಕೆ ಉಪಯೋಗ ಆಗುತ್ತೆ. ಈ ಧರ್ಮನ ಕೆಡಿಸ್ಬಿಡ್ಬೇಕು ಅಂತ. ಯಾಕೆಂದರೆ ಈಗ ನೋಡ್ತಾ ಇದ್ರೆ ಈ ಸರ್ಕಾರ ಯಾವ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಸಪೋರ್ಟ್ ಮಾಡ್ತಾ ಇದೆಯಾ ಸಿದ್ದರಾಮಯ್ಯನವ್ರ ಸರ್ಕಾರ, ಇಲ್ಲ ಮುಸ್ಲಿಂ ಧರ್ಮಕ್ಕೆ ಮಾಡ್ತಾ ಇದೆಯಾ, ಕ್ರಿಶ್ಚಿಯನ್ ಧರ್ಮಕ್ಕೆ ಮಾಡ್ತಾ ಇದೆಯಾ ಅಂತ ನಿಮಗೆಲ್ಲ ಗೊತ್ತು. ಅದು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಇರ್ಬೋದು, ನರೇಂದ್ರ ಮೋದಿ ಅವರ ಸರ್ಕಾರ ಇರ್ಬೋದು. ಇಡೀ ದೇಶದಲ್ಲಿ ಎಲ್ಲ ಧರ್ಮಗಳನ್ನು ಪ್ರೀತಿ ಮಾಡಿ ಎಲ್ಲ ಧರ್ಮಗಳಿಗೆ ನ್ಯಾಯ ಕೊಡುವಂಥ ಒಂದು ವ್ಯವಸ್ಥೆ ಇರತಕ್ಕಂಥ ಭಾರತೀಯ ಜನತಾ ಪಕ್ಷ ಮಾತ್ರನೇ ಅದು ಜನರಿಗೆ ಒಂದು ಒಲವನ್ನು ಕೊಡೋದು. ಆ ಒಂದು ಜನರಿಗೆ ಈಡೇರಿಕೆ, ಅವ್ರ ಬಯಕೆನ ಈಡೇರಿಕೆ ಮಾಡೋದು. ಯಾಕಂದರೆ ಅವ್ರ ಸವಲತ್ತುಗಳು ಯಾವ ರೀತಿ ನೇರವಾಗಿ ಮನೆಗೆ ತಲುಪಿಸೋದು ಭಾರತೀಯ ಜನತಾ ಪಕ್ಷ ಮಾತ್ರ. ಆದರೆ ಈ ಒಂದು ತೊಗಲಕ್ ದರ್ಬಾರ್ ಸರ್ಕಾರ ಇವತ್ತೇನು ಯಾವ ರೀತಿ ನಡೀತಾ ಇದೆ, ಮತ್ತು ಅಲ್ಲಿ ಏನು ತನಿಖೆ SITಯಿಂದ ತನಿಖೆ ಆಗಿದೆ, ಆ ತನಿಖೆ ಇವಾಗಲೇ ತಪ್ಪು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅಲ್ಲಿ ಮಾಡ್ತಕ್ಕಂಥ ಒಂದು ಏನು ಅಲ್ಲಿ ತಿಮ್ಮಾರೂಢಿ ಇರ್ಬೋದು, ಯಾರೋ ಗಿರೀಶ್ ಮಟ್ಟಣ್ಣ ಇರ್ಬೋದು, ಮತ್ತು ಯಾರೋ ಸಮೀರ್ ಇರ್ಬೋದು, ಅನೇಕ ಇವರೆಲ್ಲ ಕೂಡ ಯೋಚನೆ ಮಾಡಬೇಕು. ನಾವೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿ ನಮ್ಮೆಲ್ಲ ಧರ್ಮವನ್ನು ಉಳಿಸಲಿಕ್ಕೆ ಇವತ್ತು ನಾಳೆ ವಿಜೇಂದ್ರಣ್ಣವರ ಒಂದು ನೇತೃತ್ವದಲ್ಲಿ ರಾಜ್ಯಾದ್ಯಂತ 2 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿ. ಇವಾಗ ನೀವೇ ನೋಡ್ತಾ ಇದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದನೇ ಇವತ್ತು 2,500 ಜನಕ್ಕಿಂತ ಈಗ ಹೆಚ್ಚು, ನಾವೇನು ಸುಮ್ಮನೆ ಹೇಳ್ತಾ ಇಲ್ಲ. ಮತ್ತು ಕೋಲಾರ ಜಿಲ್ಲೆಯಿಂದ 2,500ರಿಂದ 3,000 ಜನ ಈಗಾಗಲೇ ಅವರು ಹೊರಟಿದ್ದಾರೆ. ನಾವೆಲ್ಲ ಕೂಡ ಒಟ್ಟಿಗೆ ಅಖಂಡ ಜಿಲ್ಲೆ ಇದು ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇತ್ತು ಮೊದಲು ಅಖಂಡ ಜಿಲ್ಲೆ ಅಂತ, ಈಗ ಒಟ್ಟಿಗೆ ನಾವೆಲ್ಲ ಧರ್ಮಸ್ಥಳಕ್ಕೆ ನಾವೆಲ್ಲ ಹೊರಡ್ತೀವಿ. ನಾಳೆ ಕರೆ ಕೊಟ್ಟಿರ್ತಕ್ಕಂಥ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ನಮ್ಮೆಲ್ಲ ರಾಜ್ಯದ ಕೋರ್ ಕಮಿಟಿ ಸದಸ್ಯರುಗಳು ಕೂಡ ಅಲ್ಲಿರ್ತಾರೆ. ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಅನೇಕ ನಾಯಕರುಗಳ ಸಮ್ಮುಖದಲ್ಲಿ ಮತ್ತು ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಕೂಡ ನಾಳೆ ಅಲ್ಲಿ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಜೊತೆಯಲ್ಲಿ
ಆ ಧರ್ಮಸ್ಥಳದ ಒಂದು ಮಂಜುನಾಥ ಸ್ವಾಮಿಯ ಒಂದು ಆಶೀರ್ವಾದ ತಗೊಂಡು ನಾವೆಲ್ಲ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಹೊರಟಿದ್ದೀವಿ. ಬಂದಿರತಕ್ಕಂಥ ನಮ್ಮೆಲ್ಲ ಚಿಕ್ಕಬಳ್ಳಾಪುರದ ಎಲ್ಲ ನಮ್ಮ ಭಕ್ತಾದಿಗಳು ಮತ್ತು ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನಾಯಕರುಗಳು ನಾವೆಲ್ಲ ಅಲ್ಲಿ ಯಾವುದೇ ಒಂದು ಕುಂದುಕೊರತೆ ಇದ್ರೂ ಕೂಡ ನಾವೆಲ್ಲ ಭಕ್ತಿಯಾಗಿ ಹೋಗ್ತಾ ಇರೋದು. ಅಲ್ಲಿ ಸವಲತ್ತುಗಳೇನು ಯಾರಿಗೂ VIP ಟ್ರೀಟ್ಮೆಂಟ್ ಯಾರಿಗೂ ಇಲ್ಲ. ನಾವೆಲ್ಲ ಕೂಡ ಅಲ್ಲಿ ಸಂಪೂರ್ಣವಾಗಿ ಎಲ್ಲಿ ಬೀದಿಲಿ ಇರಬೇಕಾ ಬೀದಿಲಿ ಇಡಕ್ಕೆ ಹೋರಾಟ ಅಂದರೆ ಹೋರಾಟನೇ ನಮ್ಮದು. ನಾವೆಲ್ಲ ಆ ರೀತಿ ಸಜ್ಜರಾಗಬೇಕು. ಪ್ರತಿಯೊಬ್ಬರು ಕೂಡ ಆ ಭಕ್ತಿಯಾಗಿ ನಾವೆಲ್ಲ ಮಂಜುನಾಥನ ಬೇಡ್ಕೊಂಡು ನಾವೆಲ್ಲ ಬಂದು ಮತ್ತೆ ಜನರಿಗೆ ಇಲ್ಲಿ ವಿಚಾರ ಮೂಡಿಸ್ಬೇಕು. ನಮ್ಮ ಊರುಗಳಲ್ಲಿ ಬಂದು ನಮ್ಮ ಧರ್ಮನ ಉಳಿಸ್ಲಿಕ್ಕೆ ಯಾವ ರೀತಿ ನಾವು ಕೈಗೊಳ್ತಾ ಇದ್ದೀವಿ, ಭಾರತೀಯ ಜನತಾ ಪಕ್ಷ ಯಾವ ರೀತಿ ಕೈಗೊಂಡಿದೆ ಅನ್ನೋದನ್ನ ನಾವು ಜನರಿಗೆ ಮನವರಿಕೆ ಮಾಡಬೇಕು ಅಂತ ಮಂಜುನಾಥ ಸ್ವಾಮಿಯಲ್ಲಿ ಬೇಡ್ಕೊಂಡು ನಾನೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಚಿಂತಾಮಣಿಯಿಂದ ಹೊರಟಿದ್ದೇವೆ. ಚಿಂತಾಮಣಿಯಿಂದ ನಾವು 1,000 ಜನ ಹೊರಟಿದ್ದೇವೆ. ಇವತ್ತು ಕಿಡಿಗೇಡಿಗಳು, ಎಡಪಂಥೀಯರು, ಅದ್ರ ಜೊತೆಗೆ ಅವನ ಅಯೋಗ್ಯನ ಮಟ್ಟಣ್ಣು ಅವನು ಬುಕ್ಕಾಗೋದು. ಅವನು ಇನ್ನೂ ಎತ್ಕೊಂಡೋಗಿ ರಿಪೋರ್ಟ್ ಕೊಡ್ತಾವನಂತೆ. ಅಲ್ಲವೇ ಇಲ್ಲವೇ ಎಣಗುತ್ತವೆ, ಪೊಲೀಸ್ ಕೆಲಸ ಮಾಡಿಲ್ಲ, ಇದು ಮಾಡಿಲ್ಲ, ಅದು ಮಾಡಿಲ್ಲ ಅಂತ. ಅಂಥ ಅಯೋಗ್ಯನಲ್ಲಿ ನೋಡಿಲ್ಲ. ಇದು ಬಿಟ್ಟು ಧರ್ಮಸ್ಥಳಕ್ಕೆ ಯಾರು ಕೈ ಹಾಕಿದ್ದೀರಿ ಎಲ್ಲ ಸರ್ವನಾಶನ ಆಗ್ತೀರಿ. ದಯವಿಟ್ಟು ಧರ್ಮ ಅನ್ನೋದು ಸನಾತನ ಧರ್ಮ, ಹಿಂದೂ ಧರ್ಮ, ನಮ್ಮ ಕಾಪಾಡ್ತಾ ಇರುವಂಥ ಧರ್ಮಸ್ಥಳನ ಇವತ್ತು ಯಾರೂ ದಯವಿಟ್ಟು ಕೈ ಹಾಕಬೇಡ್ರಿ ರಾಜಕಾರಣಿಗಳು ಅಂತ ಕೇಳ್ಕೊಂತ, ಧರ್ಮ ಇದ್ದ ಯಾರ್ಯಾರು ಅಪರಾಧಿಗಳು ಶಿಕ್ಷೆ ಕೊಳ್ಳಿ ಅಂತ ಇವತ್ತು ಅಲ್ಲಿ ಹೋಗಿ ಭಗವಂತನ ನಾವು ಬೇಡ್ತಾ ಇದ್ದಾರೆ. ಭಕ್ತಾದಿಗಳು ಬರ್ತಾ ಇದ್ದಾರೆ, ನಮ್ಮ ಪಕ್ಷದ ಮೇಲೆ ಕರೆ ಕೊಟ್ಟಿದ್ದಾರೆ. ವಿಜಯನ್ ನೇತೃತ್ವದಲ್ಲಿ ನಾವೆಲ್ಲ ಜಿಲ್ಲಾಧ್ಯಕ್ಷರು, ನಮ್ಮ ಸಿ ಮುನ್ರಾಜ್ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಾವು ಮುನ್ಸಾಮಣ್ಣವರು, ನಮ್ಮ ಲೋಕಸಭಾ ಮಾಜಿ ಸದಸ್ಯರು, ಅವರು ನಾವೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲ ಧರ್ಮ ರಕ್ಷಕರು ಎಲ್ಲ ಜೊತೆಯಲ್ಲಿ ಬ್ಲಾಕ್ ಅಧ್ಯಕ್ಷರು, ಮಂಡಲ ಅಧ್ಯಕ್ಷರುಗಳು, ನಮ್ಮ ಸಿಕಲ್ಲು ಆನಂದವರು, ನಮ್ಮದು ಆಂಜನಪ್ಪನವರು ಎಲ್ಲರೂ ಹಿಂಗೆ ಟೋಟಲ್ ನಾವು ಎಲ್ಲ ಲೀಡರ್ಗಳು ಸೇರಿ ಅಲ್ಲಿ ಹೋಗಿ ಭಗವಂತನ ಪ್ರಶ್ನೆ ಮಾಡಿಕೊಂಡು ಇವ್ರಿಗೆ ಮಾಡಿರೋ ಅಂಥವ್ರಿಗೆ ಇವರಿಗೆ ಶಿಕ್ಷೆ ಕೊಡ್ರಪ್ಪ ಅಂತ ಕೇಳ್ಕೊಂಡು.